ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪೌಡ್ರು ಮಿಕ್ಸ್ ಮಾಡಿ ಅಜ್ಜಿ ಕೊಟ್ಬಿಟ್ಟು ಇವರು ಜಯ ಮತ್ತು ಜಗ ಇಬ್ಬರೂ ರಾತ್ರಿ ಎಲ್ಲ ಇವರು ರೋಡಲ್ಲೆಲ್ಲ ಕುಣಿದಾಡೋದೇ ಆಯಿತು. ಅದು ಯಾರೋ ಮೇಳದವ್ರು ಬರ್ತಿದ್ರು, ಅವ್ರ ಜೊತೆ ಸೇರ್ಕೊಂಡು ಇವರು ಕುಣಿದ್ರು. ಆಮೇಲೆ ಯಾವುದೋ ಎತ್ತಿನ ಗಾಡಿಗೆ ಹೋಗಿ ಅತ್ಲಾಗಿಬ್ಬರು ಒಂದು ಕಡೆ ಮಲ್ಕೊಂಡ್ರು, ನಿದ್ದೆ ಬಂದು ಬೆಳಗ್ಗೆ ಎದ್ದು ನೋಡ್ತಾರೆ. ಆಶ್ಚರ್ಯ, ಜಯ ಎದ್ದು ನೋಡ್ತಾಳೆ, ಆಶ್ಚರ್ಯ ಇದೇನಿದು, ನಾವು ಗಾಡಿ ಒಳಗಡೆ ಬಂದು ಮಲಗಿದ್ದೀವಲ್ಲ, ಇದೇನು ಕತೆ ಅಂತ ಹೇಳ್ಬಿಟ್ಟು ಗಂಡನ ಎದ್ದಿಸ್ತಾಳೆ. ಏಳು ಮೇಲೆ ನೋಡು, ಇಲ್ಲಿ ನಾವು ಇಲ್ಲಿ ಮಲಗಿದ್ದೀವಲ್ಲ, ಏಳು ಮೇಲೆ ಅಂತೇಳಿ ಅವನು ಎದ್ದು ನೋಡ್ತಾನೆ. ಆಶ್ಚರ್ಯ, ಇದೇನಿದು, ತೋಟದ ಮನೆಗೆ ಹೋಗಬೇಕು ಅಂದರೆ ಇಲ್ಲಿ ಬಂದು ಮಲಗಿದ್ದೀವಲ್ಲ ಅಂತೇಳ್ಬಿಟ್ಟು ಅವನು ಆಶ್ಚರ್ಯ ಪಡ್ತಾನೆ. ಆಮೇಲೆ ಸರಿ ಅಂತೇಳಿ ಇದೇನು ಕತೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತೇಳಿ ಎದ್ದು ನೋಡ್ತಾನೆ. ಅಯ್ಯೋ ಏಳು, ನಮ್ಮನ್ನು ಯಾರು ಇಲ್ಲಿ ಗಾಡಿ ಒಳಗಡೆ ಮಂಗಿಸಿರೋದು, ಏಳು 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 ಅಂತ ಎದ್ದಿಸ್ತಾಳೆ. ಎದ್ದಿಸಿ ಕೆಳಗಡೆ ಬಂದು ನಿಂತ್ಕೋತಾರೆ. ಅಲ್ಲಿ ನೋಡಿದ್ರೆ ಜನ ಯಾರೂ ಇಲ್ಲ, ಇವರಿಬ್ಬರೇ. ಇವರಿಗೆ ಪೌಡ್ರಲ್ಲಿ ಮಿಕ್ಸಾಗಿ ಹಾಲು ಕೊಟ್ಬಿಟ್ಟು ತತ್ವ ಆಗಿಬಿಟ್ಟಿದೆ. ಹಂಗಾಗಿ ರಾತ್ರಿ ಎಲ್ಲ ಇವ್ರದ್ದೇ ಆಗೋಯ್ತು. ಇಲ್ಲಿ ಮೈಕೈ ನೋವು, ಸುಸ್ತು, ಸಂಕಟ ಬರೀ ಇದೇ ಆಗೋಯ್ತು. ಆಮೇಲೆ ಎದ್ದು ಕೆಳಗಡೆ ಬಂದು ನಿಂತ್ಕೊಂಡು ನೋಡಿ, ಅಲ್ಲ ಜಯ, ಹೆಂಗೆ ಇದು, ನಾವು ಹೆಂಗೆ ಇಲ್ಲಿಗೆ ಬಂದ್ವಿ, ಇಲ್ಲಿ ಮಲ್ಕೊಂಡಿದ್ದೀವಲ್ಲ, ಹೆಂಗೆ ಜಯ ಇದು ಅಂತೇಳಿ ಅವನು ಆಶ್ಚರ್ಯವಾಗಿ ಜಗ ಕೇಳ್ತಾನೆ. ಅದೇನೋ ನನಗೂ ಗೊತ್ತಿಲ್ಲ, ಇದೆಲ್ಲ ಮಾಡಿರೋದೇ ನಿಮ್ಮವ್ವ ಅನಿಸುತ್ತೆ, ಏನೋ ಪೌಡ್ರ್ ಮಿಕ್ಸ್ ಮಾಡಿ ಕೊಟ್ಟಾಳೆ ನಿಮ್ಮವ್ವೇನು ಕಡಿಮೆನಾ ಅಂತೇಳಿ ಬೈತಾಳೆ. ಸುಮ್ಮ ಕೂತ್ಕ, ನಮ್ಮವ್ವ ಎಂತ ಮಾಡ್ತಾಳೆ, ನಮ್ಮವ್ವ ಏನು ಮಾಡುತ್ತೆ, ನಮ್ಮವ್ವ ಎಲ್ಲಿಂದ ತಂದು ಕೊಡುತ್ತೆ ಅಂತೆಲ್ಲ ಬೈತಾನೆ. ಆಮೇಲೆ ಇಲ್ಲ ಅಂದರೆ ನಮ್ಗೆ ಯಾಕೆ ಹಿಂಗಾಗುತ್ತೆ, ನಾವು ತೋಟದ ಮನೆಗೆ ಹೋಗೋಣ ಅಂತ ಬಂದರೆ ನಮ್ಗೆ ಯಾಕೆ ಹಿಂಗಾಗುತ್ತೆ, ನಿಮ್ಮವ್ವ ಹಾಲಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಾಳೆ ಅಂತ ಜಯ ಅಂತಾಳೆ. ಆಮೇಲೆ ಏನು ಕೊಟ್ಟಿಲ್ಲ ತಗ ನಮ್ಮವ್ವ ಅಂತೇಳಿ ಅವನು ಅಂತಾನೆ. ಸರಿ ಫೋನ್ ಕೊಡಿಲಿ ಅಂತೇಳಿ ಫೋನ್ ಇಸ್ಕೊತಾಳೆ ಗಂಡನ ಕೈಯಿಂದ. ಫೋನ್ ಇಸ್ಕೊಬಿಟ್ಟು, ಏನಾಯ್ತಪ್ಪ ದೇವರೇ, ಏನಾಯಿತು, ಅವಳು ಬೇರೆ ಆ ಪೇಟೆ ಹುಡುಗಿ ಅಲ್ಲಿ ಮನೇಲಿಲ್ಲ, ಇವನು ಬೇರೆ ತೋಟದ ಮನೆಗೆ ಹೋಗ್ತೀನಿ ಅಂತ ಹೋದ, ಏನಾಯಿತು ಅಂತ ಕಾಣೋದು ಅಂತೇಳಿ ಫೋನ್ ಮಾಡಿಬಿಟ್ಟು, ರಮಣ ಎಲ್ಲಿದೆಯೋ ಅಂತ ಕೇಳ್ತಾಳೆ. ಆವಾಗ ರಾಮಣ್ಣ, ನಾನು ಮನೆಯಲ್ಲೇ ಹಟ್ಟಿಲೇ ಇದ್ದೀನಿ ಕಣವ ಅಂತಾನೆ. ಹಟ್ಟಿಲಿ ಎಲ್ಲಿದೆಯೋ ಅಂದರೆ, ನನ್ನ ರೂಮಲ್ಲಿ ಮಂಗಿನಿ ಕಣವ ಅಂತಾನೆ. ಹೌದಾ, ಮತ್ತು ತೋಟದ ಮನೆಗೂ ಹೋಗಿ ಬಂದೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಬಿಡಿಸ್ಕೊಳ್ಳೋದು ಹೆಂಗೆ ಅಂತೇಳಿ, ತಬಾಯ್ಲಿ, ಅವ್ರ ಗಂಡ ಹೆಂಡ್ತಿ ಹೆಂಗ ಇರ್ತಾರೆ, ನೀನು ಯಾಕೆ ಹಿಂಸೆ ಕೊಡ್ತೀಯ ಅಂತೇಳಿ ಆ ಫೋನ್ ಇಸ್ಕೊತಾನೆ. ಇವನು ಮಲಗಿರ್ತಾನೆ, ಫುಲ್ಲು ತಲೆ ಹಿಡಿದುಬಿಟ್ಟಿದೆ. ಏನು ಮಾಡಿದ್ರೂ ಮೇಕೆ ಹೇಳೋಕ್ಕೆ ಆಯ್ತಿಲ್ಲ, ಮೈಕೈಯೆಲ್ಲ ನೋವು ಬಂದಾಗ್ಬಿಟ್ಟಿದೆ, ಮೇಕೆ ಹೇಳೋಕ್ಕಾಯ್ತಿಲ್ಲ, ಮಲ್ಕೊಬಿಟ್ಟಿದ್ದಾನೆ. ಆಮೇಲೆ ಒಂದು 3 ಜನ ಅವ್ನ ಬಾಡಿಗಾರ್ಡ್ ಇದ್ದಾರಲ್ಲ, ಅವ್ರು ಬಂದು ಅವನಿಗೆ ಮಸಾಜ್ ಎಲ್ಲ ಮಾಡೋದು ಮತ್ತು ಮೈಕೈಯೆಲ್ಲನೂ ಇದು ಮಾಡೋದು ಎಲ್ಲ ಮಾಡ್ತಾಯಿರ್ತಾರೆ. ಅಷ್ಟು ಮಾಡಿದ್ರೂ ನಾನೇನು ಗರಡಿಗೆ ಹೋದ್ರೂ ಇಷ್ಟು ನೋವುತ್ತಿರಲಿಲ್ಲ, ಇದೇನಿದು ಹಿಂಗಾಗೋಯ್ತಲ್ಲ ಅಂತೇಳಿ. ಆಮೇಲೆ ಆ ಕಡೆ ಐಶ್ವರ್ಯ ತಲೆ ಸ್ನಾನ ಮಾಡ್ಕೊಬಂದು ಅವಳು ಮೈಕೈಯೆಲ್ಲ ನೋವು ಹಾಗೆ ಏನೇನೋ ಅಂತ ಹೇಳ್ತಾ ಇದ್ದಾಳೆ. ಇದೇನು ಕತೆ, ಇಬ್ಬರು ಅಲ್ಲಿ ತೋಟದ ಮನೆಗೆ ಹೋಗಿದ್ರು, ಹ್ಞೂ ಕಣವ ಅವಳು ಬಂದಿದ್ಲು ಅಂತಾನೆ. ಮತ್ತು ಅಂತೇಳ್ಬಿಟ್ಟು ಇಲ್ಲಿ ಒಳಗಡೆ ಬಾಬಾ ಮನೆಗೆ ಹೋಗಿ ನೋಡೋಣ ಅಂತ ಒಳಗೆ ಓಡಿ ಬರ್ತಾಳೆ. ಒಂದೇ ಉಸಿರಿಗೆ ಓಡಿ ಬಂದು, ರಮಣ ಅಂತ, ಇಲ್ಲೇ ಇದ್ದೀನಿ ಬಾಕವ್ವ ಅಂತಾನೆ. ಆಮೇಲೆ ಅಯ್ಯೋ ದೇವ್ರಿ, ಅವರಿಬ್ಬರು ಅಷ್ಟೊತ್ತಿಗೆ ಮಸಾಜ್ ಮಾಡ್ತಾಯಿದ್ದು, ಮಸಾಜ ಮಾಡಿರೋ ಬಾಡಿ ಎಲ್ಲ ಇದು, ಮಸ್ತಿ ಮಾಡಿರೋ ಬಾಡಿ ಎಲ್ಲ ಇದು, ಸರ್ಸಾಡಿರೋ ಬಾಡಿ ಅಂತೇಳಿ ಏನೋ ಗಾದೆ ಹೇಳ್ತಾನೆ. ಆಮೇಲೆ ಅದನ್ನು ಕೇಳಿಸ್ಕೊಂಡು ಅವನಿಗೆ ಖುಷಿ ಆಗುತ್ತೆ. ಈ ಕಡೆ ನೋಡಿದ್ರೆ ಈ ಹುಡುಗಿ, ಪೇಟೆ ಹುಡುಗಿ ತಲೆ ಸ್ನಾನ ಮಾಡಿ ತಲೆ ಒಣಗಿಸ್ಕೊತಾ ಇದ್ದಾಳೆ. ಮುಖ ಎಲ್ಲ ಕಳೆ ಆಗಿದೆ, ಏನಿದು ಅಂತೇಳಿ. ಅಯ್ಯೋ, ಅವಳು ನೋಡಿದ್ರೆ ಮುಖ ಎಲ್ಲ ಕಳೆ ಆಗೈತೆ ಅಂದ. ಹ್ಞೂ ನೋಡಿದೆ, ಮುಖ ಎಲ್ಲ ಕಳೆ ಆಗೈತೆ ಅಂತಾನೆ ಅವನು. ಹಿಂಗೆ ಅವಳು ತಲೆ ಒಣಗಿಸ್ಕೊಳ್ಳೋದು, ತಲೆ ಹಿಡಿತೇ ಇದೆ, ಹಂಗಾಗಿ ತಲೆ ಒಣಗಿಸ್ಕೊಳ್ಳೋದು, ದಿಂಬಲ್ಲಿ ತಲೆಗೆ ಇಟ್ಕೊಳ್ಳೋದು, ಕೈಗೆ ಇಟ್ಕೊಳ್ಳೋದು, ಕಾಲಿಗೆ ಇಟ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾಯಿರ್ತಾಳೆ ಅವಳನ್ನು. ಈ ಕಡೆ ಹೋಗಿ ಇವರಿಬ್ಬರು ಚೆನ್ನಾಗಿ ಮಸಾಜ್ ಮಾಡ್ತಾಯಿರ್ತಾರೆ, ಬಾಡಿ ಮಸಾಜು. ಆಮೇಲೆ ಅಲ್ಲಿಗೆ ಇವಳು ಜಯ ಹೋಗ್ತಾಳೆ, ರಮಣ ಅಂತ. ಹೋಗ್ಬಿಟ್ಟು, ಏನಾಯಿತು ರಮಣ, ಯಾಕೋ ಏನಾಯಿತು ಅಂತ. ಏನೋ ಗೊತ್ತಿಲ್ಲಕ್ಕವ, ಮೈಕೈ ಎಲ್ಲ ನೋವು, ಏನೋ ಗೊತ್ತಿಲ್ಲ, ಏನಾಯಿತು ಅಂತ ಗೊತ್ತಿಲ್ಲ, ಮೈಕೈ ಎಲ್ಲ ನೋಯ್ತೈತೆ ಅಂತ.
ಆಮೇಲೆ ನೋಯ್ತೈತಾ, ಏನಾಯ್ತೋ ಅಂಥದ್ದು ಅಂತಾಳೆ. ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಜಯ ಬಿಟ್ಕೊಂಡ್ಬಿಟ್ಟಂಗೆ ನೋಡ್ತಾ ಇರ್ತಾಳೆ. ಅವನು ಹಿಂದ್ಗಡೆ ಗಂಡ ನುಗ್ತಾ ಇರ್ತಾನೆ. ಆಗೋದಾಯ್ತು ಬಿಡೋ ಜಯ ಅಂತ. ಯೋ ಏನಾಗೋದಾಗದು ಆಯ್ತಯ್ಯ, ಸುಮ್ಮನಿರಯ್ಯ ನೀನು, ಹಂಗೆಲ್ಲ ಮಾತಾಡಬೇಡ ಅಂತ ನನ್ನ ಮಗುಗೆ ಇಬ್ಬರು ಹುಡುಗಿನ ಇವನು ಒಳ್ಳೆ ಒಂದಾದರೆ ನನ್ನ ಮಗನಿಗೆ ಕೆಟ್ಟದಾಗುತ್ತೆ ಅಂತ. ಏನು ಕೆಟ್ಟದಾಗುತ್ತೆ ನಿಂತಲ್ಲೇ, ಗಂಡ ಹೆಂಡ್ತಿ ಒಂದಾದ್ರೂ ಕೆಟ್ಟದಾಗುತ್ತಾ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಎತ್ಕೊಂಡೋಗಿ ಸ್ನಾನ ಮಾಡ್ಸೋಕ್ಕೆ ಅಂತ ಎತ್ಕೊಂಡು ಹೋಗ್ತಾರೆ 3 ಜನವೇ. ಅಲ್ಲ ರಮಣ ಏನಾಯಿತು ಹೇಳೋ ಅಂತ. ಸುಮ್ಮ ಕೂತ್ಕೋ ಜಯ, ಈಗ ಅದೆಲ್ಲ ಕೇಳ್ತಾರ, ನಿಂಗೂ ಒಂದು ಸಲ ನಾಚಿಕೆ ಇಲ್ಲ ಏನಿಲ್ಲ, ಏನೇನೋ ಮಾತಾಡ್ತೀಯ ಅಂತೇಳಿ ಹೆಂಡ್ತಿ ಸುಮ್ಮನಿರಿಸ್ಬಿಟ್ಟು ಇವರೆಲ್ಲ 3 ಜನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವನಿಗೆ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರು ಹಾಕ್ತಾರೆ. ಕೈ ನೋವೆಲ್ಲ ಹೋಗೋ ಹಾಗೆ. ಆಮೇಲೆ ಕರ್ಕೊಂಡು ಆಮೇಲೆ ರೆಡಿ ಆಗ್ತಾನೆ ಅವನು. ಈ ಕಡೆ ಅದು ಪಂಡಿತ್ ಹೇಳಿದ್ದು ಇವಳು ನೆನ್ಕೋತಾಳೆ. ಯಾವತ್ತಿದ್ರೂ ಮದುವೆನೂ ನೋಡು, ನಿನಗೆ ಗೊತ್ತಿಲ್ಲದಲೇ ಮದುವೆನೂ ಆಯಿತು, ನಿನಗೆ ಗೊತ್ತಿಲ್ಲದಲೇ ಶೋಭನೂ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಹಂಗೆ ಅಂಥೇಳಿ ನೆನ್ಕೋತಾಳೆ. ಅದನ್ನು ನೆನ್ಕೋತಾ ಅಯ್ಯೋ ದೇವ್ರೆ ಹಿಂಗೆ ಆಯ್ತಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊ ಕೂತಿರ್ತಾಳೆ ಅವಳು. ಆದರೆ ಅಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ, ಗಂಡಗೂ ಹೇಳಿಲ್ಲ ಅವಳು, ಮತ್ತು ಯಾರಿಗೂ ಹೇಳ್ತಾಯಿಲ್ಲ, ಅತ್ತೆಗೂ ಹೇಳ್ತಾಯಿಲ್ಲ. ಅವ್ರ ಪಾಡು ಅವರು, ಇವಳ ಪಾಡು ಇವಳು ಅನ್ನಂಗೆ ಆಗಿದೆ ಕತೆ. ಆದರೆ ಇಲ್ಲಿ ಗಂಡ ಗೊತ್ತಿದ್ದರೂ ಜಯ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ, ಏನೂ ಆಗದೆ ಇರಲಪ್ಪ ದೇವ್ರೆ, ಏನೂ ಆಗದೆ ಇರಲಪ್ಪ ದೇವ್ರೆ, ಏನೂ ಆಗದೆ ಇರಲಿ ಅಂತ ಕೂತ್ಕೊಂಡು. ಆದ್ರೂ ಏನಾಗಿದೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂಥೇಳಿ ಅತ್ತಮ್ಮ ಹೋಗಿ ಕೇಳು, ಅದೇನು ಆಯಿತು ರಾತ್ರಿ ಅಂತ ಹೋಗಿ ಕೇಳೋದು. ನಾನು ಕೇಳೋಕ್ಕಲ್ಲಪ್ಪ, ಅವಳು ಸಿಡ್ಕ್ಮೂತಿ ಏನಾರ ಅಂದುಬಿಡ್ತಾಳೆ, ನಾನು ಕೇಳೋಕ್ಕಲ್ಲಪ್ಪ ಅಂತ ಹೇಳುತ್ತೆ ಅಜ್ಜಿ. ಆಮೇಲೆ ಮತ್ತೆ ಅಥವಾ ನೀವು ಕೇಳೋಕ್ಕಾಗಲ್ಲ, ನಾನು ಕೇಳೋಕ್ಕಾಗಲ್ಲ, ಇನ್ಯಾರು ಕೇಳೋದು ಅಂತ. ಅಯ್ಯೋ ನಾನು ಹೋಗಲ್ಲಪ್ಪ, ಅಯ್ಯೋ ಆ ಸಿಡ್ಕ್ಮೂತಿ ಹತ್ರ ನಾನು ಹೋದ್ರೆ ನಾನು ಬದುಕೇನೆ, ನಾನು ಹೋಗಲ್ಲ ಅಂತ ಅನ್ನತ್ತೆ. ಇದು ಒಳ್ಳೆ ಕತೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇವಳು ತಲೆ ಹಿಡ್ಕೊಂಡು, ತಲೆನೋವು ಅಂತೇಳೇನೋ ತಲೆ ಹಿಡ್ಕೊಂಡು ತಲೆಗೆಲ್ಲ ಇದು ಮಾಡ್ತಿರ್ತಾಳೆ, ದಿಂಬೆಲ್ಲ ಹಿಡ್ಕೊಂಡು ತಲೆಗೆ ಟಚ್ ಮಾಡ್ಕೊತಾ ಇರ್ತಾಳೆ. ಅಯ್ಯೋ ದೇವ್ರೇ ಅಂದ್ಕೊಂಡು ಏನೋ ಇದು ಮಾಡ್ತಾ ಇರ್ತಾಳೆ ಕ್ಯಾಲ್ಕುಲೇಷನ್ನು. ಅಷ್ಟೊತ್ತಿಗೆ ಅಲ್ಲಿಗೆ ತಲೆಯೆಲ್ಲ ಹಿಡ್ಕೊಂಡಿರ್ತಾಳೆ. ಆ ತಲೆಯಲ್ಲಿ ಹಿಡ್ಕೊಂಡು ಅವಳಿಗೆ ತಲೆನೋವು ಹೋಗಿಲ್ಲ, ಏಕೆಂದರೆ ಮಾತಾಡ್ತಾ ಇರ್ತೀವಲ್ಲ, ತಲೆನೋವು ಹೋಗಂಗಿಲ್ಲ. 2 ದಿಂಬೂ ತಗೊಂಡು ಕಿವಿ ಹತ್ರ ಹಿಡ್ಕೊಂಡು ಕೂತ್ಕೊಬಿಡ್ತಾಳೆ. ಹಂಗೆ ಕೂತ್ರೂ ಅವಳಿಗೆ ಆಗಲ್ಲ, ತುಂಬ ಹೊತ್ತು ಕೂರೋಕ್ಕೂ ಆಗಲ್ಲ. ಆಮೇಲೆ ದಿಂಬನ್ನ ಆ ಕಡೆ ಕಿವಿಗೆ ಇಟ್ಕೊಂಡು ದಿಂಬನ್ನ ಇದು ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಯಾರೂ ಇಲ್ಲ ಅವ್ರ ಮನೆಯಲ್ಲಿ, ಅಂದರೆ ಅವರ ಅಪ್ಪ ಅಮ್ಮ ಎಲ್ಲ ಇನ್ನೊಂದು ರೂಮ್ಗಳಲ್ಲಿ ಮಲಗವ್ರೆ ಅನಿಸುತ್ತೆ, ಹಂಗಾಗಿ ಯಾರೂ ಇಲ್ಲ. ಹೀಗೆ ಅವಳು ತಲೆಗೆಲ್ಲ ಕೈಯಿಂದ ಇದು ಮಾಡ್ಕೊಂಡು ಹಿಂಗೆಲ್ಲ ಮಸಾಜ್ ಮಾಡ್ಕೊತಾ ಇರ್ತಾಳೆ. ತಲೆನೋವು ಹಿಡಿತಾ ಇದೆ, ತಲೆ ಹಿಡ್ಕೊಂಡು ಅಮುಕ್ತಾ ಇರ್ತಾಳೆ ತಲೆನ, ಆದ್ರೂ ತಲೆನೋವು ಹೋಗ್ತಾ ಇರಲ್ಲ. ಅವಳನ್ನು ಯಾರೂ ಕೇಳೋಕ್ಕೆ ಧೈರ್ಯ ಮಾಡೋಂಗಿಲ್ಲ, ಹತ್ರಕ್ಕೂ ಯಾರೂ ಬರ್ತಾಯಿಲ್ಲ. ಯಾಕೆ ಅಂದರೆ ಚಂಡಿ ಚಾಮುಂಡಿ ಥರ ಆಗ್ತಾಳಲ್ಲ, ಯಾರಿಗೂ ಅಷ್ಟು ಧೈರ್ಯ ಮಾಡ್ತಾ ಇಲ್ಲ. ಎಲ್ಲ ಹೆದರ್ಕೋತಾರೆ ಅವಳು ನೋಡಿದ್ರೆ. ಅಪ್ಪನೂ ಹೆದರ್ತಾನೆ, ಅಮ್ಮನೂ ಹೆದರ್ತಾಳೆ, ಈ ಕಡೆ ಮಾವ ಅತ್ತೆ ಎಲ್ಲ ಹೆದರ್ತಾರೆ. ಅಜ್ಜಿಯನ್ನು ಕೇಳ್ಬೋದು, ಅಜ್ಜಿ ಕೇಳಲ್ಲ, ಖುಷಿ ವಿಷಯ ಅಲ್ವಾ, ಅಜ್ಜಿನೇ ಮಾಡಿರೋದು, ಅದ್ಯಾಕೆ ಬಂದು ಕೇಳುತ್ತೆ, ಅದು ಕೇಳೋದೇ ಇಲ್ಲ, ಸುಮ್ಮನಾಗುತ್ತೆ. ಇವಳಿಗೆ ಜೈಗೆ ಚಿಂತೆ ಹತ್ಕೊಬಿಡುತ್ತೆ. ಅಯ್ಯೋ ಏನಾಯ್ತೋ ಏನೋ, ನನ್ನ ಮಗ ಬದುಕಲ್ವಲ್ಲಪ್ಪ, ಏನು ಮಾಡೋದು, ಏನಾಯ್ತೋ ಏನೋ ಅಂತ ಸಿಕ್ಕಾಬಟ್ಟೆ ಚಿಂತೆ ಮಾಡ್ತಲೇ ಇರ್ತಾಳೆ. ಅವಳು ಸ್ನಾನ ಮಾಡ್ಕೊಂಡು ಬಂದಿಲ್ಲ ಇನ್ನೂ, ಆದರೂ ಚಿಂತೆ. ಅಯ್ಯೋ ದೇವರೇ, ನನ್ನ ಮಗನಿಗೆ ಏನಾಗುತ್ತಪ್ಪ, ಏನಾಗುತ್ತೋ ದೇವರೇ, ಏನಾಗುತ್ತಪ್ಪ ಅಂತ ಹೀಗೆ ಬೇಡ್ಕೊತಾನೇ ಇರ್ತಾಳೆ ದೇವ್ರನ್ನ. ಅದು ಯಾವ ಥರ ಬೇಡ್ಕೊಂಡ್ರೂ ಅವಳಿಗೆ ಮನಸ್ಸಿಗೆ ಸಮಾಧಾನ ಸಿಗ್ತಿಲ್ಲ ಅಂದರೆ ಬಾಯಿ ಬಿಟ್ಟು ಯಾರೂ ಹೇಳ್ತಾ ಇಲ್ವಲ್ಲ, ವಿಷಯ ಗೊತ್ತಾಗ್ತಾ ಇಲ್ಲ ಅವಳಿಗೆ. ಹಂಗಾಗ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ತಾಯಿದ್ದಾಳೆ. ಅಜ್ಜಿಗೆ ಹೇಳ್ತಾಳೆ, ಹೋಗು ವಿಚಾರಿಸು ಅಂತ ಹೇಳ್ತಾಳೆ. ಅಜ್ಜಿ ನಾನು ಹೋಗಲ್ಲಪ್ಪ, ಅಯ್ಯೋ ಚಂಡಿ ಚಾಮುಂಡಿ ಅವಳು ಒಂಥರ ಆಡ್ತಾಳೆ, ನಾನು ಹೋಗಲ್ಲ, ನಾನು ಯಾವ ಕಾರಣಕ್ಕೂ ಹೋಗಲ್ಲ ಅಂತ ಹೇಳುತ್ತೆ.
ಮತ್ತು ನೀವು ಹೋಗಲ್ಲ ಅಥವಾ ನಾನು ಹೋಗೋಕ್ಕಾಗಲ್ಲ, ಮತ್ತು ಕೇಳೋರು ಯಾರು? ರಾಮಣ್ಣನ ಕೇಳಿದ್ರೆ ಅವನೇ ಒಂಥರ ಆರ್ಕೆ ಉತ್ತರ ಕೊಡ್ತಾನೆ. ಇವಳು ಏನಾದ್ರು ಹೇಳ್ತಾಳೆ, ನಾವು ನೋಡಿದ್ದೀವಿ ಅಥವಾ ಹೋಗಿ ಕೇಳಿ ಅಂತ ಹೇಳ್ತಾಳೆ. ಅವಳು ಕೇಳಿದ್ರೂ ಹೇಳ್ಬೇಕಲ್ಲ. ರಾತ್ರಿ ಈ ಥರ ಎಲ್ಲ ಆಗಿರುತ್ತೆ ಅವ್ರ ಕತೆಗಳು. ಇದು ಅವಳಿಗೆ ಅನುಮಾನ ಹುಟ್ಟಾಕ್ತಾಯಿದೆ. ಇವಳು ಯಾಕೆ ತೋಟದ ಮನೆಗೆ ಹೋದ್ಲು ಅನ್ನೋದೇ ಅನುಮಾನ ಹುಟ್ಟಾಕಿರೋ ಅಂಥ ವಿಷಯ. ಆದ್ರೂ ಅಜ್ಜಿಗೆ ಸಂತೋಷ, ಏನೋ ಎಲ್ಲಿಗೆ ಹೋದ್ರೂ ಒಂದು ಆಯ್ತಲ್ಲ ಅಂತೇಳ್ಬಿಟ್ಟು ಅಜ್ಜಿ ಖುಷಿ ಪಡ್ತಾ ಇರುತ್ತೆ. ಆದರೆ ಇವಳು ಅವರಮ್ಮ ಮಾತ್ರ ಏನಕ್ಕೆ ತೋಟದ ಮನೆಗೆ ಹೋದ್ಲು ಅನ್ನೋದು ಡೌಟ್ ಹೊಡ್ಕೊಬಿಟ್ಟೈತೆ. ಹೀಗಾಗಿ ಇದನ್ನೇ ಯೋಚನೆ ಮಾಡೋ ಟೈಮಿಗೆ ಅವರು ಇನ್ನೊಂದು ಮನೆಯಲ್ಲಿರುವಾಗ ರಾಮಣ್ಣ ಅವಳು ಹಿಡ್ಕೊಳಕ್ಕೆ ಹೋಗ್ತಾಳೆ. ಆದರೆ ರಾಮಣ್ಣ ದೂರ ನಾನು ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.